भूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलधितुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतः ॐ अग्रतः प्रययौ रामो मध्यतः सासु मध्यमा लक्ष्मणः पृष्ठतस्तेषां पृष्ठतस्ते महर्षय ಕ್ಷತ್ರಧರ್ಮ ಅನ್ನುವಂಥದ್ದು ಬೆಂಕಿಗೆ ಸುಡುವ ಗುಣ ಇದ್ದ ಹಾಗೆ ದುಷ್ಟರ ನಿಗ್ರಹ ಅನ್ನೋದು ಸಹಜ ಧರ್ಮ. ಆದ್ದರಿಂದಾಗಿ ನಾನು ನಿಗ್ರಹ ಮಾಡುವ ಕಾರ್ಯದಲ್ಲಿ ಯಾವತ್ತೂ ಕೂಡ ನನ್ನ ವೈಯಕ್ತಿಕ ಫಲಾಪೇಕ್ಷೆಯನ್ನು ಅಥವಾ ಅದೊಂದು ನನ್ನ ಖುಷಿ ಕೊಡುವ ಸಂಗತಿಗಳು ಅನ್ನುವ ಹಾಗೆ ಆಚರಣೆ ಮಾಡುವುದಲ್ಲ. ಪ್ರತಿ ಕ್ಷಣದಲ್ಲೂ ಕರ್ತವ್ಯದ ಎಚ್ಚರದೊಂದಿಗೆನೇ ಅದು ಎಷ್ಟು ಅನಿವಾರ್ಯವಾದದ್ದು, ಅಗತ್ಯವುಳ್ಳದ್ದು ಅನ್ನೋದನ್ನ ಯೋಚಿಸಿಯೇ ಮಾಡ್ತೇನೆ ಅಂತ ಹೇಳಿದ ನಂತರ ಅವಳು ಒಪ್ಪಿಕೊಳ್ತಾಳೆ. ಅಂದ್ರೆ ತಾನು ಹೆಂಡತಿಯಾಗಿ ಮಾಡಬೇಕಾದ ಎಚ್ಚರವನ್ನ ಕೊಟ್ಲು ಅನ್ನುವ ಕಾರಣಕ್ಕಾಗಿ ರಾಮನು ಅದನ್ನು ಬಹಳ ಸಹಜವಾಗಿಯೇ ಸ್ವೀಕರಿಸ್ತಿದ್ದ ಎಲ್ಲಾ ಸಂದರ್ಭದಲ್ಲೂ. ಇದು ಪರಸ್ಪರ ಒಬ್ಬರಿಗೆ ಒಬ್ಬರಲ್ಲಿ ಇರಬೇಕಾದ ಅರ್ಥ ಮಾಡಿಕೊಳ್ಳುವ ಗುಣ. ಮುಂದೆ ಅವ್ರು ನಡ್ಕೊಂಡು ಸಾಕ್ತಾ ಹೋದ್ರು. ಹೋಗುವಾಗ ಹೇಗೆ ಹೋದ್ರು ಅನ್ನೋದನ್ನ ಹೇಳ್ತಾ ರಾಮಃ ಅಗ್ರತಃ ಪ್ರಯಯೌ ಸುಮಧ್ಯಮಾಸ ಮಧ್ಯತಃ ಪ್ರಯಯೌ ತೇಷಾಂ ಪೃಷ್ಠತಃ ಲಕ್ಷ್ಮಣಃ. ಲಕ್ಷ್ಮಣ ಅವರ ಹಿಂದೆ, ತೇಷಾಂ ಪೃಷ್ಠತಃ ಆ ಮೂರು ಜನರ ಹಿಂದೆ ಮಹರ್ಷಯ, ಮೊದಲು ರಾಮ, ಮಧ್ಯದಲ್ಲಿ ಸೀತಾ, ಕೊನೆಯಲ್ಲಿ ಲಕ್ಷ್ಮಣ, ಅವರ ಹಿಂದೆ ಮುನಿಗಳು. ಹೀಗವರ ಪ್ರಯಾಣ ಇತ್ತು ಅನ್ನೋದನ್ನು ಹೇಳಿದರು. ಯಾವಾಗ್ಲೂ ಇದೇ ತರದ ಒಂದು ಪ್ರಾರ್ಥನೆಯನ್ನು ಪ್ರಯಾಣ ಸಮಯದಲ್ಲಿ ಮಾಡುವುದನ್ನ ನಮ್ಮ ಹಿರಿಯರು ಹೇಳಿಕೊಟ್ಟದ್ದಿದೆ. ಶ್ಲೋಕ ಬರದೇ ಇದ್ರೂ ನೆನಪಿರ್ಬೇಕಾದದ್ದಿಷ್ಟು: ಬಾಣವನ್ನ ಬಿಲ್ಲನ್ನ ಸದಾ ಸಿದ್ಧವಾಗಿರಿಸಿಕೊಂಡ ರಾಮಲಕ್ಷ್ಮಣರು ಸದಾ ನಮ್ಮನ್ನ ಕಾಪಿಡಲಿ ಅಂತ ನಾವು ಯಾವಾಗ್ಲೂ ಚಿಂತಿಸ್ಬೇಕು ಅಂತ. ಇದು ಒಂದು ರಹಸ್ಯವಾದ ಉಪಾಸನೆಯೂ ಹೌದು. ನಮ್ಮ ಸುತ್ತಲಿನ ಎಲ್ಲ ಚಟುವಟಿಕೆಗಳನ್ನ ಗಮನಿಸುವ ದೃಷ್ಟಿಯಿಂದ ಭಗವಂತನ ಈ ರೂಪ ಸಹಜವಾಗಿ ಸಹಾಯ ಮಾಡುವಂತದ್ದಾದ್ರಿಂದ ಅಗ್ರತಃ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಧನುರ್ಧರೌ ಆಕರ್ಣ ಪೂರ್ಣ ಧನ್ವಾನೌ ರಕ್ಷೇತಾಂ ರಾಮ ಲಕ್ಷ್ಮಣೌ.
ಅಗ್ರತಃ ಪೃಷ್ಠತಃ, ಹಿಂದೆ ಮುಂದೆ, ಪಾರ್ಶ್ವತಃ ಎರಡೂ ಬದಿಗಳಲ್ಲಿ ಧನುಸ್ಸನ್ನ ಹಿಡಿದು ಬಾಣವನ್ನು ಗುರಿ ಇಟ್ಟ ಭಗವಂತನ ಲಕ್ಷ್ಮಣ ಮತ್ತು ರಾಮ ಅನ್ನುವ ರೂಪ ಸದಾ ನಮ್ಮನ್ನ ಕಾಪಿಡುತ್ತದೆ ಅನ್ನುವುದೇ ನಾವು ದಾರಿಯಲ್ಲಿ ಹೋಗುವಾಗ ಮಾಡುವ ಪ್ರಾರ್ಥನೆ. ಇನ್ನೊಂದು ಪ್ರಾರ್ಥನೆ ಇದೆ, ಪ್ರಯಾಣೇ ಗರುಡಾರೂಢಂ ಪಾರಿಜಾತಹರಂ ಹರಿಂ ಸತ್ಯಭಾಮಾಯುತಂ ಕೃಷ್ಣಂ ಧ್ಯಾಯೇದಿಷ್ಟಾರ್ಥ ಸಿದ್ಧಯೇ. ಇದು ಕೂಡ ಭಾಗವತದಲ್ಲಿ ಬಂದ ಮಾತು. ವೇದವ್ಯಾಸರೇ ನಮ್ಮ ಬದುಕಿಗೆ ಬೇಕಾದ ಎಲ್ಲ ಬಗೆಯ ರಕ್ಷಣಾ ಕವಚಗಳನ್ನ ಕೈಗೆ ಇತ್ತು ಹೋಗಿದ್ದಾರೆ. ನಾವದನ್ನ ಬಳಸಿಕೊಳ್ಬೇಕಷ್ಟೆ. ಪ್ರಯಾಣ ಕಾಲದಲ್ಲಿ ಗರುಡಾರೂಢನಾದ ನಾವು ದೂರದ ಊರಿಗೆ ಹೋಗುವಾಗ ದಾರಿಯ ಯಾವುದೇ ತೊಂದರೆಗಳು ನಮ್ಮನ್ನ ಕಾಡದಂತೆ ಪ್ರಾರ್ಥಿಸುವ ನೆಲೆಯಲ್ಲಿ ಗರುಡಾರೂಢನಾಗಿ ಸತ್ಯಭಾಮೆಯ ಜೊತೆಗೆ, ಇದು ನರಕಾಸುರನನ್ನ ಸಂಹಾರ ಮಾಡಲಿಕ್ಕೆ ಅತ್ಯಂತ ದುರ್ಗಮವಾದಂತಹ ಪ್ರಾಗ್ಜ್ಯೋತಿಷಪುರದತ್ತ ಸಾಗುವಾಗ ಸಾಧಕನಿಗೆ ಈ ಕಥೆಯನ್ನು ಕೇಳುವುದರ ಲಾಭ ಏನು, ಅಥವಾ ಈ ಕಥೆಯನ್ನ ಅನುಸಂಧಾನ ಮಾಡುವ ಬಗೆ ಹೇಗೆ ಅನ್ನುವುದನ್ನ ತಿಳಿಸುವಾಗ ಆಡಿದ ಮಾತು. ಪ್ರಯಾಣೇ ಗರುಡಾರೂಢಂ ಪಾರಿಜಾತ ಹರಂ ಹರಿಂ. ಪಾರಿಜಾತವನ್ನ ಎತ್ತಿ ಗರುಡನ ಹೆಗಲ ಮೇಲಿರಿಸಿ ಸತ್ಯಭಾಮೆಯೊಡನೆ ಕೂಡಿ ಮರಳಿ ದ್ವಾರಕೆಯತ್ತ ತೆರಳುವ ಸ್ಥಿತಿಯಲ್ಲಿ ಭಗವಂತನನ್ನ ಚಿಂತಿಸಿದವನಿಗೆ ದಾರಿಯ ಯಾವುದೇ ತೊಡಕುಗಳು ತಡೆಯಲಾರವು. ಸುಖವಾಗಿ ಕ್ಷೇಮವಾಗಿ ಗುರಿಯನ್ನ ಹೊಂದಬಲ್ಲ. ಯಾವ ಪ್ರಯಾಣವೂ ಯಾವ ರೀತಿ ನಮ್ಮನ್ನ ತಡೆದೀತು ಅಂತ ಗೊತ್ತಿಲ್ಲ. ಯಾವುದೇ ಪ್ರಯಾಣ ಆಗ್ಬೋದು. ನಾವಿರುವ ಪ್ರತಿ ಹೊತ್ತು ಕೂಡ ಯಾವುದ್ಯಾವುದೋ ಸ್ಥಿತಿಯಲ್ಲಿ ನಮ್ಮನ್ನ ಬೇಟೆಯಾಡುವಂತೆಯೇ ಕಾಲ ಆಟ ಆಡುತ್ತೆ. ಆದ್ರೆ ನಮ್ಮ ಬದುಕಲಿಕ್ಕಿರುವಂತಹ ಕರ್ಮಗಳು ಅಥವಾ ಕಾಲದ ಚಿಟಿಕೆಗಳು ನಮ್ಮನ್ನ ಉಳಿಸ್ತಾ ಹೋಗುತ್ತೆ. ಹಾಳು ಮಾಡುವ ಶಕ್ತಿಗಳು ಮತ್ತು ಒಳಿತನ್ನ ಮಾಡುವ ಶಕ್ತಿಗಳು ನಿರಂತರ ನಮಗೆ ತಿಳಿಯದಂತೆಯೇ ನಮ್ಮ ಸುತ್ತುತ್ತಲೇ ಇರುತ್ತೆ. ಆದ್ರಿಂದ ಪರಮಾತ್ಮನ ತಿಳಿವನ್ನ ಸದಾ ಮನಸ್ಸಿನಲ್ಲಿಟ್ಟುಕೊಂಡು ಕರ್ತವ್ಯ ನಿರತರಾದರೆ ಬದುಕಿನ ಎಲ್ಲ ಸಾಧನೆಗಳು ಕೂಡ ಅರ್ಥವತ್ತಾಗತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಈ ಪ್ರಾರ್ಥನೆ. ಇಲ್ಲಿ ಆ ಪ್ರಾರ್ಥನೆಗೆ ಕಾರಣೀಭೂತವಾದ ಒಂದು ವರ್ಣನೆಯನ್ನ ನಾವು ನೋಡ್ತಾ ಇದ್ದೇವೆ. ಯಾವಾಗ ರಾಮ ಮತ್ತು ಲಕ್ಷ್ಮಣ ಸೀತೆಯನ್ನು ಮಧ್ಯದಲ್ಲಿರಿಸಿ ಕರೆದೊಯ್ಯುವುದೋ ಅದರ ಹಿಂದೆಯೇ ಎಲ್ಲ ಋಷಿಗಳ ರಕ್ಷೆಯೂ ಕೂಡ ಗುರುಗಳ ಉಪದೇಶದ ರೂಪದಲ್ಲಿ ಬಂದೇ ಬರುತ್ತೆ. ಮತ್ತು ಅಲ್ಲಿ ಸೀತೆಯನ್ನ ಆ ರೀತಿ ರಕ್ಷಣೆ ಮಾಡುವುದು ಅನ್ನುವುದು ಕೂಡ ಭಗವಂತನಿಗೆ ಅವನನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಅವನ ಅಡಿಯಾಳುಗಳಾದ್ರಿಂದಾಗಿ, ದಾಸರಾದ್ರಿಂದಾಗಿ, ಭಕ್ತರಾದ್ರಿಂದಾಗಿ ಅತ್ಯಂತ ಪ್ರೀತಿಯಿಂದ ಅವರ ಸಂರಕ್ಷಣೆಯನ್ನು ಮಾಡುವುದಕ್ಕಾಗಿ ಸಿದ್ಧನಿರ್ತಾನೆ. ಅವನು ನಮ್ಮನ್ನ ರಕ್ಷಿಸ್ತಾನೆ ಅಂತ ಭಾವಿಸಿದ್ರೆ ಸಾಕು. ಸೀತೆಗೆ ರಕ್ಷಣೆ ಬೇಕೋ ಬೇಡವೋ ಅಗತ್ಯ ಇಲ್ಲ, ಸೀತೆಗೆ ಅಗತ್ಯವೇ ಇಲ್ಲ. ಆದ್ರೆ ರಕ್ಷಿಸಬೇಕಾದ ಒಂದು ಕರ್ತವ್ಯವನ್ನ ಭಗವಂತ ಭಕ್ತರಿಗಾಗಿ ಮಾಡ್ತಾನೆ ಎನ್ನುವುದನ್ನ ತೋರುವ ನಿಟ್ಟಿನಲ್ಲಿ ಈ ಕಥೆ ತೆರ್ಕೊಳ್ತಾ ಹೋಗುವುದನ್ನ ನಾವು ನೋಡುತ್ತೇವೆ. ಅದರ ಹಿಂದೆ ಮಹರ್ಷಿಗಳೆಲ್ಲರೂ ಕೂಡ ಸಾಗಿದ್ದಾರೆ. ಅಗ್ರತಃ ಅವ್ಯಯ, ಪ್ರಯಯೌ ಯಾ ಪ್ರಾಪಣೆ ಲಿಟ್, ರಾಮ ಪುಲ್ಲಿಂಗ ಪ್ರಥಮ ಏಕ, ಮಧ್ಯತಃ ಮತ್ತೆ ಅವ್ಯಯ, ಸಾ
ಸ್ತ್ರೀಲಿಂಗ ಪ್ರಥಮ ಏಕ. ಸುಮಧ್ಯಮ ಅದು ಕೂಡ ಅದೇ ರೀತಿ. ಲಕ್ಷ್ಮಣ ಪುಲ್ಲಿಂಗ ಪ್ರಥಮ ಏಕ. ಪೃಷ್ಠತಃ ಈ 3 ಶಬ್ದಗಳು ಬಂದವು. ಅಗ್ರತಃ, ಮಧ್ಯತಃ, ಪೃಷ್ಠತಃ 3 ಅವ್ಯಯ ರೂಪಗಳೇ. ತೇಷಾಂ ಷಷ್ಠಿ ಬಹು. ಪೃಷ್ಠತಃ ಅವ್ಯಯ. ತೇ ಪುಲ್ಲಿಂಗ ಪ್ರಥಮ ಬಹು. ಮಹರ್ಷಯಃ ಪುಲ್ಲಿಂಗ ಪ್ರಥಮ ಬಹು. ರಾಮಾಯಣದಲ್ಲಿ ಇದೇ ಮಾತು ಚೂರು ವ್ಯತ್ಯಾಸವಾಗಿ ಬಂದಿದೆ. ಅಗ್ರತಃ ಪ್ರಯಯು ರಾಮ ಸೀತಾ ಮಧ್ಯೆ ಸುಮಧ್ಯಮ ಪೃಷ್ಠತಸ್ತು ಧನುಷ್ಪಾಣಿ ಲಕ್ಷ್ಮಣೋನು ಜಗಾಮಹ. ಇವರು ಮಹರ್ಷಿಗಳನ್ನ ಸೇರಿಸಿ ವಿವರವನ್ನ ಪೂರ್ತಿಗೊಳಿಸಿದ್ರು ನಾರಾಯಣ ಪಂಡಿತಾಚಾರ್ಯ. ಕೆಲವೊಂದು ಕಡೆ ವಾಲ್ಮೀಕಿಗಳು ಹೇಳಿದ್ದನ್ನು ಅತ್ಯಂತ ಸಾರವಾಗಿ ಗ್ರಹಿಸಿ ಹೇಳ್ತಾರೆ. ಹೇಳಬೇಕಾದ್ರಲ್ಲಿ ಯಾವುದಾದ್ರೂ ಬಹಳ ಮುಖ್ಯವಾದ ಸಂಗತಿ ಏನಾದ್ರೂ ಮರೆಮಾಚಿದ್ರೆ ಅದನ್ನು ಎತ್ತಿ ತೋರಿಸ್ತಾರೆ. ಹೆಸರುಗಳು ಯಾವುದಾದ್ರೂ ಮೊದಲೇ ತಿಳಿಯಬೇಕಾದದಿದ್ರೆ ಅದನ್ನ ಮೊದಲಿಗೆ ಜೋಡಿಸ್ತಾರೆ. ಸಂಗ್ರಹ ರಾಮಾಯಣ ಅನ್ನೋದು ಯಾಕೆ ಸಂಗ್ರಹ ಅನ್ನೋದು ತುಂಬಾ ಯೋಚನೆ ಮಾಡಬೇಕಾದ ಒಂದು ಸಬ್ಜೆಕ್ಟ್. ಸಂಗ್ರಹ ರಾಮಾಯಣಕ್ಕೆ ಸಂಗ್ರಾಹಕತ್ವ ಹೇಗಿದೆ ಅನ್ನೋದನ್ನು ಯೋಚಿಸಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಅಂದ್ರೆ 24,000 ಶ್ಲೋಕಗಳನ್ನು ಸುಮಾರು 5,432 ಶ್ಲೋಕಗಳಲ್ಲಿ ಸಂಗ್ರಹಿಸಬೇಕು ಅಂದ್ರೆ ನೆನ್ಪಿಟ್ಕೊಳ್ಳಿಕ್ ಸುಲಭ. 5,432 ಇರಬೇಕು ಅಂತ ಆದ್ರೆ ಅವರು ಎಷ್ಟು ಅದನ್ನ ಮತ್ತೆ ಮತ್ತೆ ಅಧ್ಯಯನದ ಮೂಸೆಯಲ್ಲಿ ಹಾಕಿ ಅದರ ಸಾರವನ್ನ ಗ್ರಹಿಸಿರ್ಬೇಕು. ಅಷ್ಟಕ್ಕೂ ಕಥೆಯಲ್ಲಿ ಯಾವುದೇ ಲೋಪದೋಷಗಳಿಲ್ಲದಂತೆ, ಕಥೆಯ ಯಾವುದೇ ಭಾಗವನ್ನ ಬಿಡದಂತೆ, ಕಥಾನಕಕ್ಕೆ ಕಾವ್ಯದ ಹೆಸರಿನಲ್ಲಿ ಯಾವುದೇ ಅತಿಯಾದ್ದನ್ನ ಹಚ್ಚದಂತೆ, ಸಜ್ಜನರು ಓದಿ ಮೆಚ್ಚಿಕೊಳ್ಳುವ, ರಾಮನನ್ನ ಹಚ್ಚಿಕೊಳ್ಳುವ ಮಟ್ಟಕ್ಕೆ ರಚನೆ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ನಾವು ತುಂಬಾ ಕೃತಜ್ಞರು. ಆದ್ರಿಂದ ಸಮಗ್ರ ರಾಮಾಯಣ ಓದ್ಲಿಕ್ಕಾಗದೇ ಇದ್ದಾಗ ಇದನ್ನು ಓದಿದ್ರೆ ಹೆಚ್ಚಿನ ಭಾರವನ್ನ ನಾವು ಸುಮಾರು ಒಂದು 1/5 ಭಾಗದಷ್ಟು ಪ್ರಮಾಣದಲ್ಲಿ ಇರುವ ಈ ಭಾರವನ್ನ ಸಾಧ್ಯವಾದಷ್ಟು ಅಭ್ಯಾಸ ಮಾಡಿದ್ರೆ ಹೆಚ್ಚಿನ ಫಲಗಳನ್ನ ಅನುಭವಿಸಿದವರು ಹೇಳುತ್ತಾರೆ. ಸಂಗ್ರಹ ರಾಮಾಯಣದ ಪಾರಾಯಣದಿಂದ ಅನೇಕ ತರದ ಲಾಭಗಳಿವೆ ಅಂತ. ಭಾಷಾ ಲಾಭ, ಆಮೇಲೆ ಕಥೆಗಳ ಸಾರ, ಮುಖ್ಯಾಂಶಗಳ ಪರಿಚಯ, ತಪ್ಪಿಹೋದ ಕೊಂಡಿಗಳ ಪರಿಶೀಲನೆ, ಇದರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚು ಆಂತರಂಗಿಕವಾದ ಸಮಾಧಾನ ಮತ್ತು ಎಲ್ಲ ಕೆಲಸಗಳಿಗೆ ಒದಗಿ ಬರಬಹುದಾದ ದೋಷಗಳನ್ನ ದೂರ ಮಾಡುವಂತಹ ಶಕ್ತಿ ಈ ಸಂಗ್ರಹ ರಾಮಾಯಣಕ್ಕಿದೆ ಅನ್ನುವುದು ತಿಳಿದವರ ಮಾತು. ಮುಂದೆ ಸಾಕ್ತಾ ಮತ್ತೆ ಒಂದು ವಿಚಿತ್ರವಾದ ಸ್ಥಳಕ್ಕೆ ಬರ್ತಾರೆ ಗುರುರಾಜ. ಸರಃ ಪಂಚಾಪ್ಸರೋ ನಾಮ ಪ್ರಾಪುಸ್ತೆ ಯತ್ರ ರೇಮಿರೆ ಪಂಚಾಗ್ರ್ಯಾಪ್ಸರಸೋ ದೃಶ್ಯ ಮುನಿನಾ ಮಂದಕರ್ಣಿನ. ಇದನ್ನ ಮಾಂಡಕರ್ಣಿ ಅನ್ನುವುದಾಗಿಯೂ ಒಂದು ಪಾಠವನ್ನ ಹೇಳ್ತಾರೆ. ಮಂದಕರ್ಣಿ ಅಂತ ಅನ್ನೋದು ಸದ್ಯಕ್ಕೆ ನಮಗೆ ಈಗ ಆಲೋಚಿಸ್ಲಿಕ್ಕೆ ಅವಕಾಶ ಇರುವಂತಹ ಹೆಸರು ಅಂತ ಇಟ್ಕೊಳ್ಳೋಣ. ಪಂಚಾಪ್ಸರಹ ಅಂತ ಒಂದು ಸರಸ್ಸು. ಪಂಚಾಪ್ಸರೋ ಸರಹ ನಾಮ ತೇ ಪ್ರಾಪುಹು.
ते इत्युक्ते रामलक्ष्मण सीता समेताः महर्षयः पञ्चाप्सरः इति कश्चन सरः नाम प्रापुः। यत्र मन्दकर्णिना ಅದೃಶ್ಯಾಹ ಪಂಚ ಅಪ್ಸರಸಃ ಅಗ್ರ್ಯಾಹ ರೇಮಿರೆ ತತ್ರ. ಹಿಂದೆ ಮಂದಕರ್ಣಿ ಅನ್ನುವಂತಹ ಒಬ್ಬ ಋಷಿ ತಪಸ್ಸು ಮಾಡಲಿಕ್ಕೆ ಬಂದ. ಬಹಳ ತೀವ್ರವಾದ ತಪಸ್ಸನ್ನು ನಡೆಸ್ತಿದ್ದ. ಅದೊಂದು ಸುಂದರವಾದ ಸರೋವರ. ಆ ತಪಸ್ಸು ಮಾಡುವಾಗ ದೇವತೆಗಳು ಅವನ ತಪಸ್ಸನ್ನ ಭಂಗಗೊಳಿಸುವುದಕ್ಕಾಗಿ 5 ಅಪ್ಸರೆಯರನ್ನ ಅವನ ಕಾರ್ಯಭಂಗಕ್ಕಾಗಿ ಕಳುಹಿಸಿಕೊಟ್ರು. ಆದರೆ ಅಲ್ಲಿಗೆ ಬಂದ ಮೇಲೆ ಆತನ ತಪಸ್ಸಿನಲ್ಲಿರುವ ನಿಷ್ಠೆ, ತಪಸ್ಸಿನಿಂದ ಪಡೆದ ಸಿದ್ಧಿಯ ಫಲವಾಗಿ ಅವನಲ್ಲೇ ಮೋಹಿತರಾಗಿ ಅಲ್ಲೇ ಇದ್ದು ಬಿಟ್ರು. ವಾಪಸ್ ಬರಲೇ ಇಲ್ಲ. ಯಾಕಾಗಿ ಕಳಿಸಿದ್ರೋ ಅದನ್ನು ಮರೆತು ಅವನ ಒಟ್ಟಿಗೆನೆ ಇದ್ದು ಬಿಟ್ರು. ಅವನ ಸೇವೆ ಮಾಡುತ್ತಾ ಇದ್ದು ಬಿಟ್ರು. ಆದ್ರಿಂದಾಗ ಸರೋವರಕ್ಕೆ ಹೆಸರು ಬಂತು ಪಂಚಾಪ್ಸರಸ್ ಸರಸ್ ಅಂತ. ಮಂದಕರ್ಣಿ ಯಾವ 5 ಅಪ್ಸರೆಯರ ಜೊತೆಗೆ ತನ್ನ ತಪಸ್ಸಿನ ಜೀವನದ ಜೊತೆಗೆ ಸಹಜವಾದ ಸೌಖ್ಯವನ್ನ ಅನುಭವಿಸಿದ್ನೋ ಅಂಥ ಪಂಚಾಪ್ಸರಹ ಅನ್ನುವ ಸರಸ್ಸಿನ ಕಡೆಗೆ ಈ ಋಷಿಗಳು ರಾಮಲಕ್ಷ್ಮಣರ ಸೀತೆಯರ ಜೊತೆಗೆ ಬಂದರು ಅನ್ನೋದನ್ನು ಹೇಳ್ತಾರೆ. ಅದೃಶ್ಯಾಹ, ನೋಡ್ಲಿಕ್ಕೆ ತುಂಬಾ ಸುಂದರಿಯರು, ಆದರೆ ಯಾರಿಗೂ ಕಣ್ಣಿಗೆ ಕಾಣದವರು. ಪಂಚಾಗ್ರ್ಯಾಹ, ಅಗ್ರ್ಯಾಹ ಅಂದ್ರೆ ಅತ್ಯಂತ ಉತ್ತಮರಾದ ಶ್ರೇಷ್ಠರಾದ ಅಪ್ಸರೆಯರು ಮಂದಕರ್ಣಿಯಾದಂತಹ ಮುನಿಯ ಜೊತೆಗೆ ಸಂತೋಷಪಟ್ಟರು. ಅದರಿಂದಾಗಿ ಇದಕ್ಕೆ ಪಂಚಾಪ್ಸರ ಅನ್ನುವ ಹೆಸರು ಬಂತು. ಅಲ್ಲಿ ರಾಮಾದಿಗಳೆಲ್ಲರೂ ಕೂಡ ಬಂದು ಸೇರಿದ್ರು. ಇದು ರಾಮಾಯಣದಲ್ಲೇ ಬಂದ ಕಥೆಯನ್ನ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಅಲ್ಲಿ ಬಂದದ್ದು ಇದಂ ಪಂಚಾಪ್ಸರೋ ನಾಮ ತಟಾಕಂ ಸಾರ್ವಕಾಲಿಕಂ ನಿರ್ಮಿತಂ ತಪಸಾ ರಾಮ ಮುನಿನಾಮ ಮಾಂಡುಕರ್ಣಿನ ಅಂತ ಅಲ್ಲಿದೆ. ಅವನೇ ತಪಸ್ಸಿನ ಬಲದಿಂದ ನಿರ್ಮಿಸಿದ ತಟಾಕ. ಹಾಗಾಗಿ ಅವರಲ್ಲೇ ಉಳಿದು ಬಿಟ್ರು. ಸಂಗ್ರಹ ಚಂದ್ರಿಕೆಯನ್ನ ನೋಡಿದ್ರೆ ಅಲ್ಲಿ ಶ್ಲೋಕ, ಅದರ ಉಲ್ಲೇಖ ಅಲ್ಲಿ ಇದೆ, ಕೆಳಗಡೆ ಕೊಟ್ಟಿದ್ದಾರೆ. ಮಂದಕರ್ಣಿ ಅನ್ನುವುದೇ ಇರುವ ಹೆಸರು. ಅದನ್ನ ಮಾಂಡಕರ್ಣಿ ಅಂತಾನು ಹೇಳ್ತಾರೆ, ಮಾಂಡುಕರ್ಣಿ. ಮಾಂಡಕರ್ಣಿ ಅನ್ನೋದು ಪುರಾಣದಲ್ಲಿಯೂ ಬಂದ ಹೆಸರು. ಸರಹ ಪಂಚಾಪ್ಸರಹ ನಪುಂಸಕಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ನಾಮ ಅದು ಸಾಮಾನ್ಯ ಎಂಬ ಹೆಸರಿನ ಅನ್ನುವ ಅರ್ಥದಲ್ಲಿ ಆ ಶಬ್ದ ಇದೆ ಅವ್ಯಯವಾಗಿ. ಪ್ರಾಪುಹು ಲಿಟ್ ಪ್ರಥಮ ಬಹು, ತೇ ಪ್ರಥಮ ಬಹು ಪುಲ್ಲಿಂಗ, ಯತ್ರ ಅವ್ಯಯ, ರೇಮಿರೆ ಲಿಟ್ ಪ್ರಥಮ ಬಹು, ಪಂಚಾಗ್ರ್ಯಾಪ್ಸರಸಃ ಪಂಚ ಅಗ್ರ್ಯಾಹ ಪಂಚಾಗ್ರ್ಯಾಹ ತಾಹ ಅಪ್ಸರಸಃ ಪಂಚಾಗ್ರ್ಯಾಪ್ಸರಸಃ ಅದೃಶ್ಯಾಹ ಸ್ತ್ರೀಲಿಂಗ ಪ್ರಥಮ ಬಹು, ಮುನಿನ ತೃತೀಯ ಏಕ, ಮಂದಕರ್ಣಿನ ತೃತೀಯ ಏಕ. ಚೈತನ್ಯ ಅವರು. ಮಾಸಂ ಕುತ್ರಚಿದೇಕಂ ದ್ವೌ, मासं कुत्रचिदेकं द्वौ, मासं कुत्रचिदेकं द्वौ, क्वचित् त्रिचतुरान् प्रभु, क्वचित् त्रिचतुरान् प्रभु, क्वचित् त्रिचतुरान् प्रभु.
ಪಂಚಶಾನಥ ಸಪ್ತಾಷ್ಟಾನ್ पञ्चशानथ सप्ताष्टान् पञ्चशानथ सप्ताष्टान् ಆಶ್ರಮೇಶ್ವವಸತ್ ಸುಖಂ आश्रमेष्ववसत् सुखम् आश्रमेष्ववसत् सुखम् ಶ್ರೀರಾಮ ಲಕ್ಷ್ಮಣ ಮತ್ತು ಸೀತೆಯ ಜೊತೆಗೆ ದಾರಿಯುದ್ದಕ್ಕೂ ಸಿಗ್ತಾ ಇದ್ದ ಬೇರೆ ಬೇರೆ ಆಶ್ರಮಗಳಿಗೆ ತೆರಳುತ್ತಾ ಕೆಲವು ಕಡೆ ದ್ವೌ 2 ಮಾಸಗಳ ಕಾಲ, ಕೆಲವು ಕಡೆ ಮಾಸಂ ಅಂದ್ರೆ 1 ಮಾಸ ಅಂತ ಅರ್ಥ, ಕೆಲವು ಕಡೆ ಮಾಸದ್ವಯ ದ್ವೌ, ಕುತ್ರಚಿತ್ ಏಕಂ ಮಾಸಂ ಕುತ್ರಚಿತ್ ದ್ವೌ ಮಾಸೌ ಕ್ವಚಿತ್ ತ್ರಿಚತುರಾನ್, ಕೆಲವು ಕಡೆ 3 ಮಾಸ 4 ಮಾಸ, ಇನ್ನು ಕೆಲವು ಮಾಸಗಳಲ್ಲಿ 5-6 ತಿಂಗಳು, ಮತ್ತೆ ಕೆಲವುಗಳಲ್ಲಿ 7-8 ತಿಂಗಳು. ಹೀಗೆ ಕಳಿತಾ ಕಳಿತಾ ಪಂಚಶಾನ್ ಸಪ್ತಾಷ್ಟಾನ್ ತ್ರಿಚತುರಾನ್ ಇದೆಲ್ಲ ನಾವು ಬಳಸ್ಲಿಕ್ಕಾಗುವಂತಹ ಮಾತುಗಳು. 3-4 ಸರ್ತಿ, 5-6 ಸರ್ತಿ ಬಂದು ಹೋದ, 7-8 ದಿನ ಆಗೋಯ್ತು ಅಂತೆಲ್ಲ ಹೇಳುವಾಗ ಈ ಶಬ್ದವನ್ನ ಬಳಸಿಕೊಳ್ಳಿಕ್ಕಾಗುತ್ತೆ. ಪಂಚಶಃ ಸಪ್ತಾಷ್ಟಃ ತ್ರಿಚತುರಃ. ತ್ರಿಚತುರಾನ್ ಮಾಸಾನ್ ಅಥವಾ ಪಂಚಶಾನ್, ಪಂಚಶ ಅಂದ್ರೆ ಅದು ಷಟ್ ಅಂತ ಅರ್ಥ, 6 ಅಂತ ಅರ್ಥ. ಪಂಚಶ 5-6, ಪಂಚಶಾನ್ ಸಪ್ತಾಷ್ಟಾನ್ ಅದು ಹಾಗೆ 7-8 ತಿಂಗಳುಗಳ ಕಾಲ ಆಶ್ರಮಗಳಲ್ಲಿ ಸುಖಂ ಅವಸತ್. ಇಷ್ಟು ಸ್ಪಷ್ಟವಾಗಿದೆ. ಎಲ್ಲೂ ಅವ್ರು ಕಷ್ಟಪಟ್ರು, ಒದ್ದಾಟ ಪಟ್ರು ಅಂತ ರಾಮಾಯಣದಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಕ್ವಚಿತ್ ಪರಿದಶಾನ್ ಮಾಸಾನ್ ಏಕಂ ಸಂವತ್ಸರಂ ಕ್ವಚಿತ್ ಕ್ವಚಿತ್ ಚತುರೋ ಮಾಸಾನ್ ಪಂಚ ಚಾಪರಾನ್ ಕ್ವಚಿತ್ ಅಪರಾತ್ರಾಧಿಕಂ ಮಾಸಂ ಅಪ್ಯರ್ಧಮಧಿಕಂ ಕ್ವಚಿತ್ 3 ಮಾಸಾನ್ 8 ಮಾಸಾಂಶ್ಚ ರಾಘವೋ ನ್ಯವಸತ್ ಸುಖಂ. ಇದು ರಾಮಾಯಣದ ಮಾತು. ಅದನ್ನು ಸಂಗ್ರಹ ಮಾಡಿ ಒಂದೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ರು ಅದ್ರಲ್ಲಿ ಯಾವುದನ್ನು ಬಿಟ್ಟಿಲ್ಲ. ಹೆಚ್ಚು ಕಮ್ಮಿ ಎಲ್ಲಾ ವಿಷಯಗಳನ್ನು ಸಂಗ್ರಹ ಮಾಡಿದಾಗಾಯ್ತು. ಅದ್ರ ಒಟ್ಟ ಅಭಿಪ್ರಾಯ ಸುಖಂ ಅವಸತ್, ಚೆನ್ನಾಗಿ ಸುಖದಿಂದ ಬಾಳಿದರು. ಪ್ರಭು ರಾಮಚಂದ್ರ ತಮ್ಮ ಬಂಧುಗಳ ಜೊತೆಗೆ, ಜೊತೆಗಾರರ ಜೊತೆಗೆ ಚೆನ್ನಾಗಿ ಸುಖವಾಗಿ ಬಾಳಿದರು. ಮಾಸಂ ದ್ವಿತೀಯ ಭಕ್ತಿ ಏಕವಚನ, ಕುತ್ರಚಿತ್ ಅವ್ಯಯ, ಏಕಂ ದ್ವಿತೀಯ ಭಕ್ತಿ ಏಕವಚನ, ದ್ವೌ ದ್ವಿತೀಯ ಭಕ್ತಿ ದ್ವಿವಚನ, ಕ್ವಚಿತ್ ಮತ್ತೆ ಅವ್ಯಯ, ತ್ರಿಚತುರಾನ್ ದ್ವಿತೀಯ ಭಕ್ತಿ ಬಹುವಚನ, ಪ್ರಭು ಪುಲ್ಲಿಂಗ ಪ್ರಥಮ ಏಕ, ಪಂಚಶಾನ್ ದ್ವಿತೀಯ ಭಕ್ತಿ ಬಹುವಚನ, ಸಪ್ತಾಷ್ಟಾನ್ ದ್ವಿತೀಯ ಭಕ್ತಿ ಬಹುವಚನ, ಆಶ್ರಮೇಶು ಸಪ್ತಮಿ ಬಹು, ಅವಸತ್ ಲಟ್ ಲಂಗ್ ಪ್ರಥಮ ಏಕ, ಸುಖಂ ಕ್ರಿಯಾ ವಿಶೇಷಣ, ಅದರಿಂದಾಗಿ ಸುಖಂ ಅವಸತ್ ಅಂತ ಬಂತು. ಸುಖವಾಗಿ ಬಾಳಿದರು. ಅವಸತ್ ಅಂದ್ರೆ ವಾಸ ಮಾಡಿದ. ಲಂಗ್ ಪ್ರಥಮ ಏಕ. ಸ್ಮಿತಾ ಅವರು ಸುಂದರೀಮಿಂದಿರಾಮೇನಾಂ ಸುಂದರೀಂ ಇಂದಿರಾಮೇನಾಂ ಸ್ವಾನಂದಿ ಸಾಧುನಂದಯನ್ ಸೌಮಿತ್ರಿರ್ನವ ಸಮಾಹ ನಿನ್ನೇಮು ನಿಜನ ಪ್ರಿಯ ಸುಂದರೀಂ ಏನಾಂ ಇಂದಿರಾಂ ಸಾಧುನಂದಯನ್ ಸಾನಂದಿ ಸಸೌಮಿತ್ರಿ ನವ ಸಮಾಹ ಮುನಿಜನಪ್ರಿಯ ನಿನ್ಯೇ. ಮುನಿಜನಪ್ರಿಯ ಸ್ವಾನಂದಿ ಸಸೌಮಿತ್ರಿ ನವಸಮಾಹ ನಿನ್ಯೇ. ಇಂದಿರೆಯಾದ ಸುಂದರಿಯಾದ
ಸೀತೆಯನ್ನು ಆನಂದದಲ್ಲಿ ಇರುವಂತೆ ಮಾಡ್ತಾ ನಂದಯನ್ ತಾನೂ ಸ್ವತಃ ಆನಂದದಿಂದ ಇದ್ದು ತನ್ನವರನ್ನೂ ಆನಂದದಲ್ಲಿ ಇರಿಸಿ ಸೌಮಿತ್ರಿಯ ಜೊತೆಗೆ 9 ವರ್ಷಗಳನ್ನ ಮುನಿಜನಪ್ರಿಯ, ಮುನಿಜನಗಳಿಗೆ ಅತ್ಯಂತ ಆತ್ಮೀಯನಾಗಿ, ಅಂದ್ರೆ ನಿಜವಾಗಿ ತಾನು ಅಯೋಧ್ಯೆಯಿಂದ ಹೊರಗೆ ಬಂದ ಕಾರ್ಯ ಮುನಿಜನಗಳಿಗೆ ಸಿಗಬೇಕು, ಅವರ ಜೊತೆಗೆ ಒಡನಾಟ ಇಟ್ಟುಕೊಳ್ಬೇಕು ಅಂತ. ಅದು ಚೆನ್ನಾಗಿ ನಡೆಯಿತು. ಮುನಿಜನಪ್ರಿಯ ನಿನ್ನೆ ಕಾಡಿನಲ್ಲಿ ಮುನಿಜನಗಳಿಗೆ ಅತ್ಯಂತ ಹತ್ತಿರದವನಾದ ರಕ್ಕಸರ ಉಪಟಳ ಯಾವಾಗ ಒಬ್ಬ ನೋಡಿಕೊಳ್ಳುವನುಂತಿದ್ದಾನು, ಆಗ ತನ್ನಿಂತಾನೆ ಸಮಸ್ಯೆಗಳು ಪರಿಹಾರ ಆಗಿ ಹೋಗುತ್ತೆ. ವಿರಾಧನನ್ನ ಕೊಂದ ಅಂದಾಗಲೇ ಬಹಳ ಜನ ಅಲರ್ಟ್ ಆಗ್ಬಿಟ್ರು, ನಾವಿನ್ನು ಹೀಗೆಲ್ಲ ದುರ್ಬುದ್ಧಿ ತೋರ್ಲಿಕ್ಕಾಗುವುದಿಲ್ಲ ಅಂತ. ಹಾಗಾಗಿ ಮುನಿಜನಪ್ರಿಯ ನವಮಾಸಾಹ ನಿನ್ನೆ, ಮುನಿಜನಪ್ರಿಯನಾಗಿ ರಾಮಚಂದ್ರ 9 ವರ್ಷಗಳನ್ನ ಸುಖವಾಗಿ ಕಳೆದ. ಸುಂದರೀಂ ಇಂದಿರಾಂ ಏನಾಂ ದ್ವಿತೀಯ ಭಕ್ತಿ ಏಕವಚನ. ಸ್ವಾನಂದಿ ಪ್ರಥಮ ವಿಭಕ್ತಿ ಏಕವಚನ. ಸಾಧು ಚೆನ್ನಾಗಿ, ಚೆನ್ನಾಗಿ ಅದು ಕ್ರಿಯೆಗೆ ಮತ್ತೆ ವಿಶೇಷಣ. ನಂದಯನ್ ಶತ್ರು ಪ್ರತ್ಯಯಾಂತ ಶಬ್ದ. ಸಸೌಮಿತ್ರಿ ಸೌಮಿತ್ರಿಣಾ ಸಹಿತ ಪುಲ್ಲಿಂಗ ಪ್ರಥಮ ಏಕ. ನವಮಾಸಾಹ ನವ ಸಮಾಹ, ಸಮಾಹ ಅಂದ್ರೆ ವರ್ಷ, ಪ್ರಥಮ ಬಹು. ನಿನ್ನೆ ಲಿಟ್ ಪ್ರಥಮ ಏಕ. ಮುನಿಜನಾನಾಂ ಪ್ರಿಯ ಮುನಿಜನಪ್ರಿಯ ಪುಲ್ಲಿಂಗ ಪ್ರಥಮ ಏಕ. ವಾರುಣಿ ಪ್ರೋಚೇನುಜಮಥ ಪ್ರಾಪ್ಯ ಇಲ್ವಾ? ನವನಿಧಿ ಅವರು ಪ್ರೋಚೇನುಜಮಥ ಪ್ರಾಪ್ಯ प्रोचेनुजमथ प्राप्य रोगस्त्य भ्रातुराश्रमम् सोगस्त्य भ्रातुराश्रमम् अगस्त्यस्य तपोवीर्यम् अगस्त्यस्य तपोवीर्यम् वातापील्वलसूदनम् वातापील्वलसूदनम् ಮುಂದೆ ಅಗಸ್ತ್ಯರ ಆಶ್ರಮದ ಹತ್ತಿರ ಬಂದ. ಅಗಸ್ತ್ಯರ ಆಶ್ರಮ ಅದೇ ಅಗಸ್ತ್ಯರ ತಮ್ಮನ ಆಶ್ರಮಕ್ಕೆ ಬಂದರು. ಅನುಜಂ ಪ್ರೋಚೆ ಅಥ, ಅಥ ಅಂದ್ರೆ ಆ ಬಳಿಕ, ಅಂದ್ರೆ ಪ್ರಯಾಣ ಮಾಡ್ತಾ ಮಾಡ್ತಾ ರಾಮಚಂದ್ರ ತನ್ನ ತಮ್ಮನಾದ ಲಕ್ಷ್ಮಣನನ್ನ ಕುರಿತು ಅಗಸ್ತ್ಯ ಭ್ರಾತುರಾಶ್ರಮಂ ಪ್ರಾಪ್ಯ, ಅಗಸ್ತ್ಯರ ತಮ್ಮನ ಆಶ್ರಮವನ್ನ ಸೇರಿ ಅಗಸ್ತ್ಯರ ಬಗ್ಗೆ ನೆನಪಾಯಿತು. ಆದ್ರಿಂದಾಗಿ ಅದರ ವಿವರವನ್ನ ಹೇಳಿದ್ರು. ಅಗಸ್ತ್ಯಸ್ಯ ತಪೋವೀರ್ಯಂ ವಾತಾಪೀಲ್ವಲ ಸೂದನಂ. ವಾತಾಪಿ ಮತ್ತು ಇಲ್ವಲ ಅನ್ನುವ ಇಬ್ಬರು ರಕ್ಕಸರನ್ನ ಸಂಹರಿಸಿದ ಅಗಸ್ತ್ಯರ ಕಥೆಯನ್ನ ಹೇಳಿ ಆ ಆಶ್ರಮವನ್ನ ಹೊಕ್ಕರು. ವಾತಾಪೀಲ್ವಲ ಸೂತನಂ ತಪೋವೀರ್ಯಂ ಅಗಸ್ತ್ಯಸ್ಯ ತಪೋವೀರ್ಯಂ ಪ್ರೋಚೆ. ಲಕ್ಷ್ಮಣನಿಗೆ ಹೇಳಿದ. ಏನದು ಕಥೆ, ಏನದು ವಿಶೇಷ? ಮತ್ತೆ ನಾಳೆಯ ಕಥೆಯಲ್ಲಿ ಅದರ ವಿಸ್ತಾರವಾದ ಚಿಂತನೆ ಮಾಡೋಣ. ಇವತ್ತು ಇಷ್ಟು ಅನುಸಂಧಾನ ಮಾಡಿ ಆಯಿತು. ಶ್ರೀಹರಿಪ್ರಿಯತಾಂ ಕೃಷ್ಣಾರ್ಪಣಮಸ್ತು.